ಕರ್ನಾಟಕ ರಾಜ್ಯ 74% BPLನಲ್ಲಿದ್ದಾರೆ. ದಕ್ಷಿಣ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವುದೂ 50%ಗಿಂತ ಜಾಸ್ತಿ ಹೋಗಿಲ್ಲ. ಬಹಳ ಮುಖ್ಯವಾದಂಥ ವಿಷಯ, ಈ ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಎರಡನೇದಾಗಿದೆ. ಆದರೆ BPL ಕಾರ್ಡ್ಸು 1,10,00,000 ಕೇಂದ್ರ ಸರ್ಕಾರ ಕೊಡೋದಿದೆ. ಅದರ ಜೊತೆಗೆ ನಾವು 17 ಲಕ್ಷ ಕಾರ್ಡನ್ನು ರಾಜ್ಯ ಸರ್ಕಾರ 10 kg ನಾವೇ ಕೊಡ್ತಾಯಿದ್ದೀವಿ. ಮೊದಲು ಹಣ ಕೊಡ್ತಿದ್ವಿ, ಈಗ 10 kg ಕೊಡ್ತೀವಿ. ಅಂದರೆ 1,28,000 1,28,00,000 ಕಾರ್ಡ್ಗಳಿಗೆ ನಾವು ಕೊಡ್ತಾಯಿದ್ವಿ. ಅಂದರೆ ಭಾರತ ದೇಶದಲ್ಲಿ, ಅಂದರೆ ದಕ್ಷಿಣ ಭಾರತ ನನಗೆ ಗೊತ್ತಿರೋದು ಎಲ್ಲ ಅಂಕಿಅಂಶಗಳು ತರಿಸಿದ್ದೀನಿ, ನಾವು 74% ಕೊಡ್ತಾಯಿದ್ವಿ. ಹಿಂದಿನ ಸರ್ಕಾರದಲ್ಲಿ 2,95,000 ಕಾರ್ಡ್ ಇತ್ತು. ಅದನ್ನು ಪರಿಷ್ಕರಣೆ ಮಾಡಿ ಅದರಲ್ಲಿ ಕೂಡ 2,14,000 ಕಾರ್ಡು BPL ಕೆಳಗಡೆ ಬಂತು. ಅದಕ್ಕೂ ವಿತರಣೆ ಮಾಡ್ತೇವೆ. ಈಗಿರುವ 3,27,000 ಕಾರ್ಡನ್ನು ವಿತರಣೆ ಮಾಡಬೇಕಾಗಿದೆ, ಪರಿಷ್ಕರಣೆ ಮಾಡಬೇಕಾಗಿದೆ. ಹೀಗೆ ಅದಕ್ಕೆ ಅಧಿವೇಶನ ಮುಗಿದ ನಂತರ ಎಷ್ಟು ಜನ BPL ಒಳಗಡೆ APL ಸೇರಿಕೊಂಡಿದೆ ಅದನ್ನು ತೆಗೆಯುವಂಥ ಪ್ರಕ್ರಿಯೆ ಶುರು ಮಾಡ್ತೀನಿ. ಬಹುತೇಕ ಇದಕ್ಕಿಂತ ಹೆಚ್ಚಿಗಿದ್ದಾರೆ, ಏನು ಡಿಮ್ಯಾಂಡ್ ಇದೆ ಅದಕ್ಕಿಂತ ಜಾಸ್ತಿ ಇದ್ದಾರೆ. ಅದನ್ನು ತೆಗೆಯೋದ್ರ ಮುಖಾಂತರ ಇವನ್ನು ಪೂರ್ತಿ ಇವರು ಕೊಡೋಕ್ಕೆ ಅವಕಾಶ ಆಗ್ತದೆ. ಇದು ಕೂಡ 3,27,000 ಕೂಡ ಪರಿಷ್ಕರಣೆ ಆಗಬೇಕು. ಎಷ್ಟು BPL ಇದ್ದಾರೆ, ಎಷ್ಟು APL ಇದ್ದಾರೆ ಗೊತ್ತಿಲ್ಲ. ಅದನ್ನು ಪರಿಷ್ಕರಣೆ ಮಾಡಿ ಆದಷ್ಟು ಬೇಗ ನಾಳೆ ನಾವು ಈ ಸೆಷನ್ ಆದಮೇಲೆ ತಕ್ಷಣ ಶುರು ಮಾಡಿ ಇದಕ್ಕೆ ಇತಿಶ್ರೀ ಹೇಳಬೇಕಾಗುತ್ತೆ. ಯಾಕಂದರೆ ಈ 2 ವರ್ಷದಿಂದ ನಾವು BPL ಕಾರ್ಡನ್ನು ವಿತರಣೆ ಮಾಡಿಲ್ಲ. ಆದ್ದರಿಂದ APL ಕಾರ್ಡ್ ಜಾಸ್ತಿ BPLನಲ್ಲಿದ್ದಾರೆ. ಅವ್ರನ್ನ ತೆಗೆಯುವಾಗ ಸ್ವಲ್ಪ ಗೊಂದಲ ಆಯಿತು. ನಿಮಗೆಲ್ಲ ಗೊತ್ತಿದೆ, 15 ಲಕ್ಷ ಕಾರ್ಡನ್ನು ತೆಗೆದಿದ್ವಿ. 15 ಲಕ್ಷ ಕೊಟ್ಟಿದ್ರೆ ಈ 3 ಲಕ್ಷ ಕೊಡೋಕ್ಕೆ ನಮ್ಗೆ ಕಷ್ಟ ಆಗ್ತಿರಲಿಲ್ಲ. ಗೊಂದಲ ಆಗಿದ್ದರಿಂದ ಮತ್ತೆ ಅದನ್ನು ಅಲ್ಲೇ ಬಿಟ್ವಿ. ಈ ಸಾರಿ ಎಲ್ಲ ನಮ್ಮ ಸದಸ್ಯರು ಸಹಕಾರ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಒಂದು ವೇಳೆ ತೆಗೆಯುವಂಥ ಕಾಲದಲ್ಲಿ 1-2 BPL ಕಾರ್ಡು APLಗೆ ಬಂದಿದ್ದರೆ ತಹಸೀಲ್ದಾರ್ಗೆ ಇನ್ಸ್ಟ್ರಕ್ಷನ್ಸ್ ಇರ್ತದೆ. 24 ಗಂಟೆಯಲ್ಲಿ ಅವ್ರಿಗೆ ಅರ್ಜಿ ಕೊಟ್ಟರೆ ಅವ್ರು BPL ಅಂದರೆ ಅವ್ರಿಗೆ ಮತ್ತೆ ಕೊಡೋದಕ್ಕೆ ರೆಡಿ ಇರ್ತದೆ. ಯಾವ ಥರವಾದ ತೊಂದರೆನೂ ಇರೋದಿಲ್ಲ. ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡಿರ್ತೀವಿ. ಇಬ್ಬರು ಸದಸ್ಯರಿಗೂ ಹೇಳ್ತೀವಿ. ಬರೀ ಉತ್ತರ ಕೇಳಿ ಅಲ್ಲ, ಪ್ರಶ್ನೆ ಎಲ್ಲ ಕೇಳಬೇಕು. ಉತ್ತರ ಕೇಳಿ ಅಂದೆ. ಉತ್ತರ ಅವರು ಹೇಳಬೇಕು. ನನ್ನ ಉಪಪ್ರಶ್ನೆ, BPL ಕಾರ್ಡಿನ ಬಗ್ಗೆ ನಿಮ್ಮ ಸಮಸ್ಯೆ ಅರ್ಥ ಆಗ್ತದೆ. APL ಕಾರ್ಡ್ಗಳನ್ನು ಕೊಡೋದಕ್ಕೆ ಯಾಕೆ ಸಮಸ್ಯೆ? ಇವತ್ತು ಆಧಾರ್ ಕಾರ್ಡ್ ಅಂತ ಹೇಳುವಂಥದ್ದು ಅಥವಾ ಅದರ ಜೊತೆಗೆ ಈ ರೇಷನ್ ಕಾರ್ಡ್ ಅಂತ ಹೇಳುವಂಥದ್ದು ಒಂದು ಗುರುತು ಚೀಟಿಯ ಕೆಲಸವನ್ನು ಮಾಡ್ತದೆ. ಮದುವೆಯಾಗಿ ಬೇರೆ ಕಡೆಗೆ ಹೋದಾಗ ಗಂಡನ ಮನೆಯಲ್ಲಿ ಸೇರಿಸುವುದಕ್ಕೂ ಇಲ್ಲಿ ಸಮಸ್ಯೆ. ಎಲ್ಲ ರೀತಿಯಿಂದಲೂ ನಿಮ್ಮ ಈ ಇಲಾಖೆಯ ಈ ಭಾಗ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ತೋರಿಸ್ತದೆ. ಅದು ಅಂತ ಹೇಳುವಂಥದ್ದು, ನೀವು ತುಂಬ ಹಿರಿಯರಿದ್ದೀರಿ, ಅನುಭವಸ್ಥರಿದ್ದೀರಿ. ಆದರೆ ತುಂಬ ಶಾಂತರಿರಬಾರ್ದು. ಇದರ ಬಗ್ಗೆ ಏನಾದರೂ ಒಂದು ಕ್ರಿಯಾಶೀಲರಾಗಿ ಇದರ ಬಗ್ಗೆ ಮುನಿಯಪ್ಪರು ಅಂತ ಹೇಳಿದರೆ ಶಾಂತರವಾಗಿರುವರು ಅಂತ ಹೇಳುವಂತಹ ಅರ್ಥವೂ ಬರ್ತದೆ. ಆದರೆ ಕೆಲಸದಲ್ಲಿ ಶಾಂತ ಇರಬಾರ್ದು. ನೀವು ಕೆಲಸವನ್ನು ಮಾಡುವ ದೃಷ್ಟಿಯಲ್ಲಿ ಜನಸಾಮಾನ್ಯರ ಸಮಸ್ಯೆಗೆ, ಈ ಸಮಸ್ಯೆಗಳಿಗೆ ಉತ್ತರ ಕೊಡುವ ದೃಷ್ಟಿಯಲ್ಲಿ ನಿಮ್ಮ ಅನುಭವ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. 25 ಲಕ್ಷ ಇದೆ ಸ್ವಾಮಿ. ಆದರೆ 1 ಲಕ್ಷ ಕಾರ್ಡ್ದಾರು ಕೂಡ ಅಕ್ಕಿ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಸ್ಥಗಿತಗೊಳಿಸಿದ್ವಿ. ತೀರಾ ಇದರ ಅವಶ್ಯಕತೆ ಇದ್ದರೆ ನಾವು ಮುಂದೆ ಯೋಚನೆ ಮಾಡಿ ಪರಿಶೀಲನೆ ಮಾಡಿ ಒಂದು ತೀರ್ಮಾನ ತಗೊಳ್ತೀವಿ.